ಎಸ್ ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಜೊತೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಹೊರಬಿದ್ದಿದೆ. ನಾವು ತುಮಕೂರಿನಲ್ಲಿ, ಅದರಲ್ಲಿಯೂ ಕೂಡ ಸ್ಥಳೀಯ ವಾಹಿನಿಯಾಗಿ ತುಮಕೂರಿನ ಜನರಿಗೆ ಈ ಒಂದು ಫಲಿತಾಂಶದ ಸುದ್ದಿಯನ್ನು, ಫಲಿತಾಂಶದ ವಿವರವನ್ನು ವಿವರಿಸಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿಯಾಗಿತ್ತು. ಹೀಗಾಗಿ ನಾವಿವತ್ತು ಅತ್ಯಂತ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಿದ್ದೀವಿ. ಮೇಡಮ್, ನಿಜವಾಗಲೂ ಕೂಡ ನಾವು ಒಂದು ಹೊಸ ವಾಹಿನಿಯಾಗಿ ಸಾಕಷ್ಟು ಕಡಿಮೆ ಮ್ಯಾನ್ ಪವರ್ನ ಬಳಸ್ಕೊಂಡು ಟೆಕ್ನಾಲಜಿಲಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಇವತ್ತು ನಾವು ನಮ್ಮ ತುಮಕೂರಿನ ಜನರಿಗೆ ಈ ಒಂದು ಫಲಿತಾಂಶದ ಸುದ್ದಿಯನ್ನು ಅತ್ಯಂತ ನಿಖರವಾಗಿ ಮುಟ್ಟಿಸುವಂಥ ಕೆಲಸ ಮಾಡಿದ್ವಿ. ಹೇಗೆ ಅನಿಸ್ತಾ ಇದೆ ಮೇಡಮ್? ಹೌದು ವರ್ಷ, ಫಸ್ಟ್ ಅಟೆಂಪ್ಟೇ ಬೆಸ್ಟ್ ಅಟೆಂಪ್ಟ್ ಅನ್ನೋ ಥರ ಇಡೀ ನಮ್ಮ ಟೀಮು ತುಂಬ ಅದ್ಭುತವಾಗಿ, ಎಲ್ಲೂ ಇವರು ಹೊಸಬ್ರು ಅಂತ ತೋರಿಸ್ಕೊಳ್ದಿರೋ ರೀತಿಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ, ನನ್ನ ಇಡೀ ಟೀಮ್ಗೆ ಮತ್ತು ಇನ್ಕ್ಲೂಡಿಂಗ್ ನಮ್ಮ MD ಅವ್ರಿಗೂ, ಇದೆಲ್ಲದಕ್ಕೂ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ, ಮತ್ತು ನಮ್ಮ ಫ್ರೆಂಡ್ಸ್ ಏನು ಮಾಧ್ಯಮ ಮಿತ್ರಂತಿದ್ದಾರೆ ಅವರೆಲ್ಲ ನಮಗೊಂದಷ್ಟು ಸಜೆಷನ್ಸ್ ಕೊಟ್ಟು ಹಿಂಗೆ ಮಾಡಿ, ಈ ಥರ ಮಾಡಿ ಅಂತೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಇದ್ರ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. 2 ಗಂಟೆವರೆಗೂ ಕೆಲಸ ಮಾಡಿ, ಮತ್ತು ಬೆಳಗ್ಗೆ 7 ಗಂಟೆಗೆ ಎಲ್ಲರೂ ಆಫೀಸಿಗೆ ಬಂದು ಒಂದು ಚೂರು ಬೇಜಾರು ಮಾಡ್ಕೊಳ್ದೆ ಖುಷಿಯಾಗಿ ಮೊದಲನೇ ಸಾರಿನೇ ಹೇಳ್ತಿದ್ದೀನಲ್ಲ, ಫಸ್ಟ್ ಅಟೆಂಪ್ಟೇ ಬೆಸ್ಟ್ ಅಟೆಂಪ್ಟ್ ಅನ್ನೋ ಥರ ಎಲ್ಲೂ ಅನಿಸಿಲ್ಲ ನಾವು ಇದೇ ಮೊದಲನೇ ಬಾರಿ ಮಾಡ್ತಿದ್ದೀವಿ ಅಂತ. ಅಷ್ಟು ಖುಷಿ ಕೊಟ್ಟಿದೆ. ಖುಷಿಯಾಗಿದೆ. ಇನ್ನೊಂದು ಕಡೆ ಈ ರಾಜ್ಯದ ಉಪಚುನಾವಣೆಯ ಫಲಿತಾಂಶ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಪಕ್ಷದ ನಾಯಕರುಗಳಿಗೆ ಒಂದು ರೀತಿಯಂಥ ಶಾಕ್ ಆದಂಥ ಫಲಿತಾಂಶ ಇದು. ಮತದಾರರ ಸಮೀಕ್ಷೆ ಬಂದಿತ್ತು. ಆ ಸಮೀಕ್ಷೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ರು ಆದ್ರೆ ಆಕ್ಚುಲಿ ಈ ಸಮೀಕ್ಷೆ ಇದೆಲ್ಲ ಒಂದ್ ಲೆಕ್ಕಾಚಾರ ಇತ್ತು. ಆದ್ರೆ ನಾವೆಲ್ಲ ಮಾತಾಡ್ಕೋಬೇಕಾರೆ ಕ್ಯಾಶುವಲ್ ಆಗಿ ಆಫೀಸಲ್ಲಿ ನಮಗಂತೂ ನಮ್ಮ ಅನಿಸಿಕೆ ಪ್ರಕಾರ ನಾವು ಅನ್ಕೊಂಡಿದ್ದೆ ರಿಸಲ್ಟ್ ಬಂದಿದೆ. ಅವತ್ತು ನಿಮ್ಮ ಹತ್ರ ಇದೇ ಡಿಸ್ಕಷನ್ ಮಾಡ್ತಾ ಕೂಡ ಹೇಳ್ದೆ, ಏನು ಆ ಯೋಗೀಶ್ವರು ಯಾಕೋ ಇವ್ರು ಮಾಡ್ತಿರೋ ಪ್ರೆಸ್ ಮೀಟ್ಗೂ ಇವ್ರ ಫೇಸ್ ರಿಯಾಕ್ಷನ್ಗೂ ತುಂಬಾ ಅದ್ರ ಜೊತೆಗೆ ಅವ್ರಿಗೆ ಸಪೋರ್ಟಿವ್ ಆಗಿ ಈ ಶಾಸಕರೆಲ್ಲ ಹೇಳಿಕೆ, ಹೌದು ಏಕೆ ಯೋಗೀಶ್ವರ್ ಅವ್ರು ಹೇಳ್ತಿರೋದೆಲ್ಲೋ ಅವ್ರಿಗೆ ಅನ್ನಿಸ್ತಾ ಇದೆ, ನಾನೆಲ್ಲೋ ಸೋಲ್ತೀನಿ, ಈ ಎಲ್ಲ ಮಾತುಗಳು ನನಗಿತ್ತಲ್ಲ. ಯಾಕೆ ಅಂದರೆ ಈ DK ಶಿವಕುಮಾರ್ ಟೀಮ್ ಇದೆಯಲ್ಲ, ಅಷ್ಟು ಈಸಿಯಾಗಿ ಅವ್ರು ಸೋಲ್ ಒಪ್ಕೊಳ್ಳೋರಲ್ಲ. ಸೈಲೆಂಟ್ ಆಗಿದ್ದೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅವರು. ಅದನ್ನ ಒಪ್ಕೊಳ್ಳೇಬೇಕು ನಾವು. ಎಷ್ಟೋ ವಿಚಾರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಪಾಠ ಕಲ್ತಿದ್ರು, ಕಿಚ್ಚಿತ್ತು, ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರ. ಆ ಮಾತಲ್ಲಿ ನಾನು ಅದಕ್ಕೆ ನಿಮ್ಮ ಹತ್ರ ಇಲ್ಲ, ಇದೆಲ್ಲೋ ಮಿಸ್ ಹೊಡಿತಾ ಇದೆ, ಏನ್ ನಿಖಿಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಥರ ಅಂತೂ ಇಲ್ಲ. ಮತ್ತು ಇನ್ನೊಂದು ವಿಚಾರ ಅಂದರೆ, ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾಕೆ ಬೇಸರ ಇದೆ ಅಂದರೆ, ವೈಯಕ್ತಿಕವಾಗಿ ಹೇಳೋದಾದ್ರೆ ಇದು 3ನೇ ಸಾರಿ ಮಗನ ಭವಿಷ್ಯದಲ್ಲಿ ಅವರು ಚಾನ್ಸ್ ತಗೊಂಡಿದ್ದು, ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಅಪ್ಪನೇ ಹಾಳು ಮಾಡ್ಬಿಟ್ರು ಅನ್ನೋ ಥರ, ಅದು ಬಿಟ್ಟು ಇದು ಬಿಟ್ಟು ಇದ್ಯಾವುದು ಅನ್ನೋ ಥರ ಮಾಡಿ ಅವ್ರಿಗೆಲ್ಲೂ ರಾಜಕೀಯದಲ್ಲಿ ಒಂದು ಒಳ್ಳೆ, ಯೂಶಲಿ ತಂದೆ ತಾಯಿ ಯಾವಾಗಲೂ ಯೋಚನೆ ಮಾಡೋದು ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಆಗಿ ಕೊಡಬೇಕು ಅಂತ. ಅದರಲ್ಲಿ ಎಲ್ಲೋ ಕುಮಾರಸ್ವಾಮಿ ಅವರು ಎಡವುದ್ರು ಅನ್ನೋದು ನನಗನ್ನಿಸ್ತಾ ಇದೆ. ಮಂಡ್ಯ ಲೋಕಸಭಾ ಚುನಾವಣೆ ಆಗುತ್ತೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ವಿರುದ್ಧ ದೊಡ್ಡ ಮಟ್ಟದ, ಅದು ಇಡೀ ದೇಶನೇ ಆ ಚುನಾವಣೆಯನ್ನು ನೋಡ್ತು. ಅಲ್ಲೂ ಸೋಲಾಯ್ತು. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಟಿಕೆಟ್ ಕೊಟ್ಟರು, ರಾಮನಗರದಿಂದ ಸ್ಪರ್ಧೆ ಮಾಡ್ತಾರೆ, ಅಲ್ಲೂ ಸೋಲ್ತರು. ಅಂದ್ರೆ ಅವ್ರಿಗೊಂದು ಸ್ವಂತ ಕ್ಷೇತ್ರ ಅನ್ನುವಂಥದ್ದೇ ಇಲ್ಲ, ಪಾಪ ಅಲೆಮಾರಿ ಥರ ಆಗಿ ಹೋಗಿತ್ತು ಅವ್ರ ಜೀವನ ಅನ್ನುವಂಥದ್ದು. ಇಲ್ಲಿ ವಿಚಾರ ಇನ್ನೊಂದು ಏನಂದ್ರೆ ನೋಡಿ, ಯಾವಾಗಲೂ ಕುಮಾರಸ್ವಾಮಿ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವಾ, ಪ್ರತಿ ಸಾರಿನೂ ಅಷ್ಟೇ ನಿಖಿಲ್ ಅನ್ನೋ ಒಂದು ಆಪ್ಷನ್ ಆಗಿ ಮಾಡಿಟ್ಕೊಂಡ್ಬಿಟ್ಟವ್ರೆ. ಇದಿಲ್ಲ ಅಂದ್ರೆ ಅದಕ್ಕೆ ನೋಡೋಣ, ಅದಿಲ್ಲ ಅಂದ್ರೆ ಅದಕ್ಕೆ ನೋಡೋಣ. ಆಕ್ಚುಲಿ ಇದಕ್ಕೆ ಚನ್ನಪಟ್ಟಣಕ್ಕೆ ಅವ್ರ ಕಾರ್ಯಕರ್ತರು ಕೊಟ್ಟಿದ್ರೆ ಬಹುಶಃ ಇದೇನಾದ್ರೂ ಒಂದ್ ಸ್ವಲ್ಪ ಉಲ್ಟಾ ಆಗ್ತಿತ್ತೇನೋ. ಆಗ್ಬೋದಿತ್ತು. ಇನ್ನೊಂದು ಜನರ ಮನಸ್ಸಲ್ಲಿ ಅಪ್ಪ ಮಗನ ರಾಜಕಾರಣ, ಈ ಫ್ಯಾಮಿಲಿ ರಾಜಕಾರಣ ನೋಡಿ ಜನನು ಬೇಸತ್ತಿದೆ. ಇನ್ನೊಂದೇನು ಅಂದ್ರೆ, ದೇವೇಗೌಡರ ಕುಟುಂಬ ಹಾಸನ, ಮಂಡ್ಯ, ರಾಮನಗರ ಈ 3 ಜಿಲ್ಲೆಗಳನ್ನ ಒಂಥರ ಜಾಗೀರ್ ತರ ಮಾಡ್ಕೊಂಡಿದೆ ಅನ್ನುವಂಥ ಆರೋಪ. ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲೂ ಅಷ್ಟೇ ತಮ್ಮ ಕ್ಷೇತ್ರದವರೇ ಇರಬೇಕು ಯಾವಾಗಲೂ, ಲೋಕಸಭಾ ಟಿಕೆಟ್ನ ತಮ್ಮ ಮೊಮ್ಮಗನಿಗೆ ಕೊಡುವಂಥದ್ದು. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ತಗೊಂಡೋಗಿ ನಿಲ್ಲಿಸ್ತಾರೆ. ಮತ್ತೆ ಅವರ ಏನು ಬೀಗರು, ಈ ಥರದವ್ರು ಸಾಕಷ್ಟು ಮಂಡ್ಯದಲ್ಲಿ ಇದ್ದಾರೆ. ನನ್ನ ಕೇಳಿದ್ರೆ ಏನೀಗ ದೇವೇಗೌಡರ ವಿರುದ್ಧ ಹೊರಗಡೆಯವ್ರು ಯಾರೋ ಇದು ಮಾಡ್ತಿಲ್ಲ, ಹಿತಶತ್ರುಗಳು ಅಂತಾರಲ್ಲ, ಇವ್ರ ಜೊತೆನೇ ಇದ್ದು ನೋಡಿ ಏನ್ ಇದ್ರಲ್ಲಿ ನಮ್ಗೇನು ಬೆಲೆನೇ ಇಲ್ವಾ, ನಾವೆಷ್ಟು ಇಷ್ಟ ದಿವಸ ಆದ್ರೂ ಬರೀ ಕಾರ್ಯಕರ್ತ. ಎಕ್ಸಾಂಪಲ್ ಇವಾಗ ತುಮಕೂರ್ದೆ JDS ನಿಂದ ಬೆಳೆದಿರುವಂತ ಸಾಕಷ್ಟು ನಾಯಕರು ಹೊರಗೆ ಹೋಗಿರೋ ಕಾರಣ ಅದೇ ರೀಸನ್. ಯಾಕಂದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಬಿಡಲ್ಲ.
ಈಗ ಜಿದ್ದಿಗೆ ಬಿದ್ದು ಒಂದು ಕ್ಷೇತ್ರ ಕಳ್ಕೊಂಡ್ರ ಅನ್ನೋದು. ಯಾಕಂದ್ರೆ ಯೋಗೇಶ್ವರ್ ಅವರು ಕೊನೆಯ ಕ್ಷಣದವರೆಗೂ ಅಲ್ಲ, ನಾನು ಹೇಳೋದು ಕುಮಾರಸ್ವಾಮಿಗೆ ಇದು ಮೊದಲೇ ಏನಾದರೂ ಪ್ಲಾನಿಂಗ್ ಇದ್ದಿದ್ರೆ ಇವ್ರು ಡೈರೆಕ್ಟ್ ಲೋಕಸಭಾ ಚುನಾವಣೆಗೆ ಪಾರ್ಟಿಸಿಪೇಟಿವ್ ಒಬ್ಬ ಕಾರ್ಯಕರ್ತನಿಗೆ ಕ್ಷೇತ್ರದಲ್ಲಿ ಕೊಟ್ಟು ಇಲ್ಲೇ ನಿಖಿಲ್ ಕುಮಾರಸ್ವಾಮಿ ಇವ್ರು ಎಲ್ಲಿ ಗೆಲ್ತಾರೆ ಆ ಕ್ಷೇತ್ರ ಕೊಟ್ಟಿದ್ರೆ ಈಸಿಲಿ ವಿನ್ ಆಗ್ತಿದ್ರು. ಈಗ ನೋಡಿ ಇವ್ರು ಮಾಡಿದ ಗೇಮ್ಗೆ ಇವ್ರು ಆಪ್ಷನ್ ಹುಡುಕ್ತಾ ಹೋಗಿ ಇಡೀ ರಾಮನಗರ ಜಿಲ್ಲೆಯಲ್ಲೇನೆ JDS ನೆಲ ಕಚೋರಿತಿ ಮಾಡಿದ್ರು. ಮತ್ತೆ ಇನ್ನೊಂದು ಇದೆಲ್ಲದ್ರಲ್ಲೂ ಪ್ಲಸ್ ಪಾಯಿಂಟ್ ಅಂದ್ರೆ ಜಮೀರ್ ಅಹಮದ್, ಅವ್ರನ್ನ ತಗೊಳ್ಳೇಬೇಕು. ಏನಾದ್ರೂ ಇದು ಉಲ್ಟಾ ಆಗಿದ್ರೆ ಜಮೀರ್ ಅಹಮದ್ ಪಕ್ಕ ಇಡೀ ಕಾಂಗ್ರೆಸ್ ಇಲ್ಲೇ ಅಲ್ಲ ಸೆಂಟ್ರಲ್ ಇಂದನೂ ಮಾಧ್ಯಮಗಳಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು ಅಂದ್ರೆ ಈ ಚುನಾವಣೆ ಒಂದ್ ವೇಳೆ ಸೋತ್ ಬಿಟ್ರೆ ಜಮೀರ್ ಕತೆ ಮುಗಿದೋಯ್ತು ಆ ತರನೇ ಚರ್ಚೆ ಆಗ್ತಿತ್ತು. ಇವಾಗ ಜಮೀರ್ ಅಹಮದ್ ಇದು ಉಲ್ಟಾ ಆಗೋಯ್ತು. ಇವಾಗ ಜಮೀರ್ ಅಹಮದ್ ಫುಲ್ ಹ್ಯಾಪಿ. ಯಾಕಂದ್ರೆ ಈಗ ಶಿಗ್ಗಾಂವಲ್ಲೂ ಕೂಡ ಅಲ್ಲೂ ಕೂಡ ಮುಸ್ಲಿಂ ಮತಗಳು ನಿರ್ಣಾಯಕವಾಗಿದ್ರು. ಅಲ್ಲಿ ಯಾಸಿರ್ ಪಠಾಣ್ ಅವರು ಮುಸ್ಲಿಂ ಸಮುದಾಯದ ಅಭ್ಯರ್ಥಿನೇ ನಿಂತಿದ್ರು, ಅವ್ರು ಗೆದ್ಬಿಟ್ರು. ಇಲ್ಲಿ ಚನ್ನಪಟ್ಟಣದಲ್ಲಿ ಹೋಗಿ ದೇವೇಗೌಡರ ಕುಟುಂಬದ ವಿರುದ್ಧ ಏನೇನೋ ಮಾತಾಡಿ ಬರ್ತಾರೆ ಜಮೀರ್ ಅಹಮದ್ ಅವರು. ಕುಮಾರಸ್ವಾಮಿನ ಕರಿಯ ಅಂತಾರೆ. ಈ ಎಲ್ಲ ಹೇಳಿಕೆಯಿಂದ ಖುದ್ದು ಯೋಗೇಶ್ವರ್ ಅವರು ಹೇಳ್ಕೊಬಿಟ್ಟಿದ್ರು, ನಾನು ಆದ್ರೆ ಗೆಲ್ಲಲ್ಲ ಅನ್ನೋಕ್ಕಿಂತ ಸೋಲಿನ ಮಾತಿನ ಭರಾಟಿ ಹೆಂಗಿತ್ತಂದ್ರೆ, ಇಲ್ಲ ಜಮೀರ್ ಅವ್ರು ಮಾತಾಡಿದ ತಪ್ಪು, ನಾನು ಒಪ್ಕೊಳ್ತೀನಿ, ನಾನು ಸೋಲ್ತೀನಿ, ಅವ್ರು ಆ ಮಟ್ಟ ಆ ಲೆಕ್ಕಾಚಾರ ನೋಡಿದ್ರೆ ಫುಲ್ ಸರೆಂಡರ್ ಆಗ್ಬಿಟ್ಟಿದ್ರು ಅವರು. ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಿಗೂ ಆಗ್ತಿಲ್ವಾ ಅನ್ನೋಂಥ ಚರ್ಚೆ ಕಾಂಗ್ರೆಸ್ ನಲ್ಲಿ. ಹೈಕಮಾಂಡ್ ಬೇಕಂತ ಇವ್ರನ್ನ ಬಿಟ್ಕೊಂಡಿದ್ಯಾ, DK ಶಿವಕುಮಾರ್ಗೆ ಜಮೀರ್ ಅಹಮದ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ವಾ, ಹಿಂಗೆಲ್ಲ ಚರ್ಚೆ ಶುರುವಾಗಿದ್ದು. ಈ ಎಲೆಕ್ಷನ್ ಏನಾದ್ರು ಸೋತ್ ಬಿಟ್ಟಿದ್ರೆ ತಲೆದಂಡ ಆಗ್ಬೋದಿತ್ತು. ಎಸ್, ಡೆಫಿನೆಟ್ಲಿ ಆಗ್ತಿತ್ತು. ಜಮೀರ್ ಅಹಮದ್ ಲಕ್ ಚೆನ್ನಾಗಿದೆ ನೋಡಿ. ವಕ್ಫ್ ಬೋರ್ಡ್ ವಿಚಾರ ಬಂತು, ಇವಾಗ ಅದು ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ ಇವ್ರಿಗೆ ಗೆದ್ದಿರೋ ಈ ಭರಾಟೆಯಲ್ಲಿ. ಮತ್ತೆ ಇನ್ನೊಂದು ಹೇಳ್ತಾರೆ, ಎಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವ್ದು ಓಡ್ತಿದ್ಯೋ ಅದೇ ಗೆಲ್ತಾರೆ ಅಂತ. ಆ ಥರ ವಿಚಾರದಲ್ಲಿ 90% ಆದರೂ 10% ವೇರಿಯೇಷನ್. ಇದರಲ್ಲಿ ಮೇಯ್ನ್ ಪ್ರಧಾನಿ ಮೊಮ್ಮಗ, ಇನ್ನೊಂದು ಕಡೆ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಯವರ ಮಗ, ಮತ್ತು ಅವ್ರದ್ದೇ ಆದಂಥ ಕ್ಷೇತ್ರ, JDS ಬಲ ಗಟ್ಟಿಯಾಗಿರೋವಂಥ ಕ್ಷೇತ್ರ. ಅಂಥದ್ರಲ್ಲಿ ಸೋತಿದ್ದಾರೆ ಅಂದರೆ ಎಲ್ಲೋ ಇದ್ರ ಬಗ್ಗೆ ಪರಾಮರ್ಶೆ ಮಾಡಲೇಬೇಕು ಕುಮಾರಸ್ವಾಮಿ. ಇನ್ನೊಂದೇನಾಗಿದೆ ಅಂದ್ರೆ ಮೇಡಮ್, ಈಗ ಯೋಗೇಶ್ವರ್ಗೆ ಆ ಕ್ಷೇತ್ರದಲ್ಲೂ ವರ್ಚಸ್ಸಿದೆ, ಮನೆ ಮಗ ಅನ್ನುವಂಥ ಮಾತಿದೆ. ಯಾಕಂದ್ರೆ ಯೋಗೇಶ್ವರ್ ಆ ಕ್ಷೇತ್ರದಲ್ಲಿ ಕೆಲಸ ಕೂಡ ಮಾಡಿದ್ದಾರೆ, 3 ಬಾರಿ ಗೆದ್ದಿದ್ರು. ಅವ್ರ ರಾಜಕಾರಣ ಶುರುವಾಗಿರೋದೇ ಅಲ್ಲಿ, ಮತ್ತವರು ಸೋತೆ ಅಂತ ಬೇರೆ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿಲ್ಲ, ಪಕ್ಷ ಬದಲಾಯಿಸ್ಕೊಂಡಿದ್ದಾರೆ. ಜಂಪಿಂಗ್ ಸ್ಟಾರ್ ಆದ್ರೂ ಕೂಡ ಆ ಕ್ಷೇತ್ರದ ಮತದಾರ ಮನೆ ಹಾಕಿದ್ದಾರೆ ಮಾತ್ರ, ಪಕ್ಷ ಬದಲಾಯಿಸಿದಾರೆ ಅವರು. ಆದ್ರೆ ಕ್ಷೇತ್ರನ ಮಾತ್ರ ಅದನ್ನೇ ಇಟ್ಕೊಂಡಿದ್ರು, ಮತ್ತೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತೆ ಅನುಕಂಪದ ಅಲೆ ಕೂಡ ಇದೆ ಯೋಗೇಶ್ವರ್ ಅವ್ರಿಗಲ್ಲಿ, ಅದೊಂದು ಪ್ಲಸ್ ಪಾಯಿಂಟ್. ಮತ್ತೆ ಇವ್ರ ಸೇಡು, ಅಣ್ಣ DK ಬ್ರದರ್ಸ್ ಸೇಡಿತ್ತು, ಎಲ್ಲ ಸೇರಿ ಒಟ್ಟಿಗೆ ಅದು ಅಮಾಯಕ ಅನ್ಸುತ್ತೆ ನಂಗೆ ನಿಖಿಲ್ ಕುಮಾರಸ್ವಾಮಿ ನೋಡಿದ್ರೆ. ಅಲ್ಲ ಮೇಡಮ್, ಈಗ ಅವ್ರ ರಾಜಕೀಯ ಭವಿಷ್ಯನೇ ಮುಗಿದೋಯ್ತಾ ಅನ್ನುವಂತ ಪ್ರಶ್ನೆ ಖಂಡಿತ. ಯಾಕಂದ್ರೆ ಈಗಾಗಲೇ 2 ಸರಿ ಸೋತಿದ್ರು. ಈ ಸಾರಿ ಎಲೆಕ್ಷನ್ ನಿಲ್ಲಿಸುವಾಗ ಅಜ್ಜ ಮತ್ತೆ ಅಪ್ಪ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತೇನೋ ಅಂತ. ಎಕ್ಸ್ಪೆರಿಮೆಂಟ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗುರಿ ಮಾಡಬಾರ್ದಿತ್ತು ಈ ವಿಚಾರದಲ್ಲಿ. ಅಲ್ಲಿ ಯಾವ ತರ ಇದೆ ಜನರ ಇವಾಗ ನೋಡಿ, ನೆಕ್ಸ್ಟ್ ಇನ್ನೊಂದು ಕ್ಷೇತ್ರಕ್ಕೆ ಹೋದಾಗ್ಲೂ ಕೂಡ ಕಾರ್ಯಕರ್ತರಲ್ಲಾಗ್ಲಿ ಆ ಜನರಲ್ಲಾಗ್ಲಿ ಆ ಹುಮ್ಮಸ್ ಇರೋದಿಲ್ಲ. ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಲಿಕ್ಕೆ ಮುಂದಾಗಿದ್ರು ಮೇಡಮ್ JDS. ಈಗ 3 ಎಲೆಕ್ಷನ್ ಸೋತವ್ರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕಟ್ಟರೆ ಹೇಗೆ ಅನ್ನುವಂಥ ಚರ್ಚೆ ಶುರು ಆಗುತ್ತೆ. ಕಾರ್ಯಕರ್ತರು ಆ ತರ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ನನ್ನ ಅನಿಸಿಕೆ, ಎಲ್ಲೋ BJP ಸಪೋರ್ಟು ಕಡಿಮೆ ಇತ್ತ ಅಂತ ಅನ್ನಿಸ್ತಿದೆ. ಒಳಗಡೆ ಏನಾದ್ರು ಹೇಳ್ತಾರಲ್ಲ ಒಳ ರಾಜಕಾರಣ ಅಂತ, ಆ ರೀತಿಯಲ್ಲಿ CP ಯೋಗೀಶ್ವರ್ ಅವ್ರ ಕಡೆ ಏನಾದ್ರು ಒಲವು ಜಾಸ್ತಿ ಇತ್ತು, ಆ ಥರನೂ ಆಗಿರ್ಬೋದು ಮೇಡಮ್. ಈಗ ಇನ್ನೊಂದೇನಂದ್ರೆ ರಾಜ್ಯ BJPಯಲ್ಲಿ ಒಂಥರ 2 ಮನೆ ತರ ಆಗೋಗಿದೆ. ಹೌದು, ಈಗ BY ವಿಜಯೇಂದ್ರ ನಾಯಕತ್ವವನ್ನು ಒಪ್ಕೊಳ್ಳಿಕ್ಕೆ ಬಹಳಷ್ಟು ಜನ ರೆಡಿ ಇಲ್ಲ. ಹಂಗಾಗಿ ಸಾಕಷ್ಟು ಜನ ಇವರು ಏನು ಸ್ಟಾರ್ ಪ್ರಚಾರಕರು ಅಂತೇಳಿ ಪಟ್ಟಿ ಮಾಡಿದ್ರು, ಆ ಪಟ್ಟಿಯಲ್ಲಿ ಯತ್ನಾಳ್ ಅವರು ಇರಲಿಲ್ಲ. ಯತ್ನಾಳ್ ಅವರು ಇನ್ನೊಂದು ಈ NDA ಪಕ್ಷದಲ್ಲೇ, ಈ ಪಕ್ಷದಲ್ಲಿ ಎಷ್ಟೋ ಜನಕ್ಕೆ ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕು ಅನ್ನೋದೇ ಜಾಸ್ತಿ. ಯಾಕಂದ್ರೆ ಈ NDA ಮೈತ್ರಿ ಮುಂದುವರೆದು ಬಿಟ್ರೆ BJP ನಾಯಕರಿಗೆ ಸಮಸ್ಯೆ ಆಗುತ್ತೆ ಏನು ಅಂತ. ಇದೇ NDA ಮೈತ್ರಿ 2029-28 ಎಲೆಕ್ಷನ್ ವರೆಗೆ ಹೋದ್ರೆ, ಅವಾಗೇನಾದ್ರು ಈ NDA ಮೈತ್ರಿಗೆ ಬಹುಮತ ಬಂದ್ಬಿಟ್ರೆ ಕುಮಾರಸ್ವಾಮಿ ಅವ್ರನ್ನ CM ಪಟ್ಟಕ್ಕೆ ಏರಿಸ್ಬಿಟ್ರೆ ಏನ್ ಮಾಡೋಣ ನಾವು, ಅದು ಒಂದು ಭಯ ಎಲ್ಲರಿಗೂ ಇದೆ. ಹಾಗಾಗಿ ಅವ್ರನ್ನ ಸ್ವಲ್ಪ ವೀಕ್ ಮಾಡಬೇಕಾಗಿತ್ತು. BJP ನಾಯಕರಿಗೂ ಕೂಡ ಕೆಲವರಿಗೆ ಇದೇ ಬೇಕಿತ್ತು, ನಿಖಿಲ್ ಕುಮಾರಸ್ವಾಮಿ ಸೋಲೋದೇ ಬೇಕಿತ್ತು. ಹೌದು, ಹಂಗಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದರಲ್ಲಿ ಚನ್ನಪಟ್ಟಣ ಕ್ಯಾಂಪೇನಿಂಗ್ ಟೈಮಲ್ಲಿ ಎಲ್ಲ ಇದ್ರು, ಕಾಣೋ ರೀತಿಲಿ ಇದ್ರು, ಆದ್ರೆ ಒಳಗಡೆ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದು
ಅಷ್ಟಾಗಿ ಕಂಡು ಜೆ ಬರ್ಲಿಲ್ಲ. ಡಿ ಎಸ್ನವ್ರು ಮಾತ್ರ ಎಸ್ ಅವರೇ ದೊಡ್ಡಗೌಡರು ಹೋದರು, ಕಣ್ಣೀರು ಸುರಿಸಿದ್ರು, ಕುಮಾರಸ್ವಾಮಿ ಹೋದರು, ಸಾಕಷ್ಟು ಪ್ರಚಾರ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಹೆಂಡತಿ ಇವರೇ ಜಾಸ್ತಿ ಪ್ರಚಾರ ಮಾಡಿದ್ರು. ಅವ್ರ ಇಡೀ ಫ್ಯಾಮಿಲಿ ಚೆನ್ನಾಗಾಯ್ತು. ಅವ್ರು ಬಿಟ್ಟರು ಬಿಜೆಪಿ ಅವರು. ನಾನು ಈಗ ಪ್ರೆಸ್ ಮೀಟಲ್ಲಿ ನೋಡ್ತಾ ಖಂಡಿತವಾಗ್ಲೂ ಆ ದುಃಖನ, ಈ ಸೋಲನ್ನ, ಆ ನೋವನ್ನ ನಿಖಿಲ್ ಕುಮಾರಸ್ವಾಮಿ ತಡ್ಕೊಂಡಿದಾರಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಯಾಕೆ ಅಂದ್ರೆ ಒಂದ್ಸರಿ ಸೋತ್ರೆ ಮನುಷ್ಯ ಅದೇ ಅರ್ಗಿಸ್ಕೊಳಕ್ ಕಷ್ಟ. ಸಿನಿಮಾ ರಂಗದವರಲ್ಲ ಮೇಡಮ್ ಅವರು, ಅದು ಅಭ್ಯಾಸ ಆಗಿರುತ್ತೆ. ಈಗ ಸಿನಿಮಾ ಸೋತಾಗ ಸಾವಿರಾರು ಕೋಟಿ ಖರ್ಚು ಮಾಡಿರ್ತಾರೆ ಅವ್ರ ಫಿಲ್ಮ್ಗೆ, 100 ಕೋಟಿ ಖರ್ಚು ಮಾಡಿರ್ತಾರೆ. ಸಿನಿಮಾ ವಿಚಾರಕ್ಕೂ ನಿಜ ಜೀವನದ ವಿಚಾರಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ ಹರ್ಷ. ತುಂಬಾ ಅಬ್ಸರ್ವ್ ಮಾಡ್ದಂಗೆ ಈ ಚಕ್ರವ್ಯೂಹಕ್ಕೆ ತಳ್ಳಿ ಅಭಿಮನ್ಯುನ ಬಲಿ ತಗೊಂಡ್ಬಿಟ್ರ ಅಂತ ಸೇಮ್ ಇಲ್ಲ ಆಗಿರೋದು. ಅಪ್ಪನೇ ಚಕ್ರವ್ಯೂಹಕ್ಕೆ ತಳ್ಳಿ ಮಗನ್ ಬಲಿ ಕೊಟ್ಟಂಗೆ ಇದೆ ಇದು. ಯಾಕಂದ್ರೆ ಅಭಿಮನ್ಯು ಅಂತಾನೆ ಕರಿತೀವಿ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಇವರು ಸೈನಿಕ ಅಂತೇಳಿ ಗುರ್ಸ್ಕೊಂಡಿದ್ರು. ಆ ಸೈನಿಕನ ಚಕ್ರವ್ಯೂಹದಲ್ಲಿ ಸಿಲುಕಿ ಅಭಿಮನ್ಯು ಬಲಿಯಾಗ್ಬಿಟ್ನ ಅನ್ನುವಂಥದ್ದು ಖಂಡಿತ ಕಾಣ್ತಿದೆ. ಮತ್ತೆ ಇನ್ನೊಂದೇನಂದ್ರೆ ಆಪ್ಷನ್ ಇತ್ತು ಇವ್ರಿಗೆ. ಇವರು ಆ ಕುಮಾರಸ್ವಾಮಿಗೆ ಎಲ್ಲರೂ ಸ್ವಾರ್ಥ ರಾಜಕಾರಣ ಇದ್ರಲ್ಲಿ ತೋರಿಸಿದ್ರು. ಅಲ್ಲ, ಅದ್ರ ಜಿದ್ದಿಗೆ ಬಿದ್ರು ಅಂತ. ಜಿದ್ದಿಗೆ ಬಿದ್ದು ಒಂದು ಕ್ಷೇತ್ರನ ಕಳ್ಕೊಂಡ್ರು. ಕ್ಷೇತ್ರ ಒಂದಲ್ಲ, ಇಡೀ ಜಿಲ್ಲೆಯಲ್ಲಿ ಇವಾಗ JDS ಇಲ್ದಂಗ ಆಯ್ತಲ್ಲ. ಇವ್ರು ನೆಕ್ಸ್ಟ್ ಮತ್ತೆ ಇವ್ರಿಗೆ ಆಪ್ಷನ್ ಎಲ್ಲಿ ಉಟ್ಕೊಳ್ಳುತ್ತೆ ಇವಾಗ? ಮತ್ತೆ ಕುಮಾರಸ್ವಾಮಿ ವಿಧಾನಸಭೆಗೆ ಬರ್ಕೊಂಡು ಅವರು ಕ್ಷೇತ್ರ ನೋಡ್ಕೋಬೇಕು. ಹೌದು ಮೇಡಮ್. ಈಗ ಯೋಗೇಶ್ ಆಯ್ತು, ನಿಖಿಲ್ ಕುಮಾರಸ್ವಾಮಿ ಸೋತಿದಾರ, ಹ್ಯಾಟ್ರಿಕ್ ಸೋಲಾಗಿದೆ. ಹೌದು. ಯೋಗೇಶ್ವರ್ ಗೆಲ್ಲಿಕ್ಕೆ ಏನೇನು ಕಾರಣ ಆಗಿರ್ಬೋದು ಮೇಡಮ್? ಏನಾಗಿ ಅನುಕಂಪದ ಅಲೆ ಇತ್ತು ಯೋಗೇಶ್ವರ್ ಅವ್ರಿಗೆ. ಒಂದು ಅನುಕಂಪದ ಅಲೆ ಇತ್ತು. ಇನ್ನೊಂದು ವಿಚಾರ, ಅವರು ಒಪ್ಕೊಳ್ಳೇಬೇಕು. ಅವ್ರದ್ದು ಫ್ಯಾಮಿಲಿ ಕಾಂಟ್ರವರ್ಸಿ ಇದೆ. ಆ ಮಗಳು ಒಂದಷ್ಟು ವಿರೋಧ ಮಾತಾಡಿದ್ದುಂಟು. ಮತ್ತೆ ಎಲೆಕ್ಷನ್ ಮುಗಿದ ನಂತರ ಮಗ ವಿರೋಧ ಮಾತಾಡಿದ್ದುಂಟು. ಮತ್ತೆ ಅವರೇ ಒಪ್ಕೊಂಡಂಗೆ ನಾನು ಒಂಥರ IPL ಕ್ರಿಕೆಟ್ ಪ್ಲೇಯರ್. ಅವ್ರು ಹೇಳಿದ ಹೇಳಿಕೆಗಳೆಲ್ಲ ಕೆಲವೊಂದು ಇದ್ದವು ಕಾಂಟ್ರವರ್ಸಿ ಹೇಳಿಕೆಗಳು. ಆದ್ರೆ ಇವರು ಡೆವಲಪ್ಮೆಂಟ್ ಅಂತ ಬಂದಾಗ ಚನ್ನಪಟ್ಟಣದಲ್ಲಿ ಒಂದಷ್ಟು ಅವ್ರಿಗೆ ಆದಂತ ಒಂದಷ್ಟು ವರ್ಚಸ್ಸಿದೆ, ಕೆಲಸ ಮಾಡಿದಾರೆ. ಮತ್ತೆ ಇವ್ರು ಹೇಳ್ತಿದ್ರಲ್ಲ, ಒಕ್ಕಲಿಗರೆಲ್ಲ ಒಂದ್ ಸೈಡ್ ಆಗ್ತಾರೆ, ನಾನು ತುಂಬಾ ಸ್ಟ್ರಾಂಗ್ ಅಂತ. ಇದನ್ನ ಈ CP ಯೋಗೇಶ್ವರ್ ಏನ್ ಮಾಡಿದ್ರು, ಸೈಲೆಂಟ್ ಆಗಿ ಒಳಗಡೆ ಗೇಮ್ ಮಾಡಿದ್ರು ಅಷ್ಟೇ. ಅಲ್ಲ, ಪ್ರತಿ ಎಲೆಕ್ಷನ್ ಕೂಡ ಯೋಗೇಶ್ವರು ಮತ್ತೆ ದೇವೇಗೌಡರ ಕುಟುಂಬಕ್ಕೆ ಆಗ್ತಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಕುಮಾರಸ್ವಾಮಿ ಅವ್ರು ನಿಂತಾಗ ಯೋಗೇಶ್ವರ್ ಅವ್ರು ಸೋಲ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಪತ್ನಿನೇ ನಿಂತಾಗಲೂ ಕೂಡ ಯೋಗೇಶ್ವರ್ ಅವರೇ ಗೆದ್ದಿದ್ದಾರೆ. ಈ ಬಾರಿ ಕೂಡ ಅದೇ ಆಯ್ತಾ ಅಂತ? ಇನ್ನೊಂದು, ಅಪ್ಪ ಗೆದ್ದಿದ್ದ ಕ್ಷೇತ್ರದಲ್ಲಿ ಮಗನು ಗೆಲ್ತಾನೆ ಅಂತ ಒಂದು ಇದೆಯಲ್ಲ ಅಸಂಪ್ಷನ್. ಅಪ್ಪ ಗೆಲ್ಬಿಟ್ಟ, ನಾಳೆ ಮಗನ್ನು ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಸ್ವಲ್ಪ ದಿನ ಹೋಗಿ ಮೊಮ್ಮನ ಕರ್ಕ ಬಂದೆ, ಇದೇ ತರ ಆಗೋಗುತ್ತೆ ಅಂತ ಹೇಳಿ ಅಲ್ಲಿ ಖಂಡಿತ ಇದನ್ನ ಅರ್ಥ ಮಾಡಿ. ಯಾಕೆಂದ್ರೆ ಇದು 2 ಕ್ಷೇತ್ರದಲ್ಲೂ ಅದೇ ಆಗಿರೋದು. ಶಿಗ್ಗಾವಿಲೂ ನೋಡಿ, ಭರತ್ ಬೊಮ್ಮಾಯಿ ಅನುಭವನೇ ಇಲ್ಲ, ರಾಜಕೀಯದ ಅನುಭವ ಅನ್ನೋದೇ ಇಲ್ಲ. ಅವ್ರನ್ನ ಕರ್ಕೊಂಬಂದು ಫೋರ್ಸ್ಫುಲ್ಲಿ ಈ ಟಾಸ್ಕ್ ಹಾಕಿ ಅವ್ರನ್ನ, ಅಲ್ಲ, ಅವ್ರ ಕಾರ್ಯಕರ್ತರು ಹೇಳ್ತಾರೆ ಬೊಮ್ಮಾಯಿ ಕೂಡ ನನ್ನ ಮಗನಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ. ಈ 2 ಕ್ಷೇತ್ರದಲ್ಲಿ ಇಬ್ರು ಅಪ್ಪಂದ್ರು ನಿಂತಾಗ ಸೋತಿದ್ರು, ಅದೇ ಮಕ್ಕಳು ನಿಂತಾಗ ಗೆದ್ದಿದ್ದಾರೆ. ಈಗ ಯೋಗೇಶ್ವರ್ ಅವರಿಗೆ ಇನ್ನೊಂದೇನು ಅಂದ್ರೆ ಅವ್ರ ವರ್ಚಸ್ಸು ಒಂದಿತ್ತು. DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಜೋಡೆತ್ತಿನ ಥರ ಕೆಲಸ ಮಾಡಿದ್ರು. ಯಾಕಂದರೆ ಈ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಸೋಲೇನಾಯಿತು, ಲೋಕಸಭಾ ಚುನಾವಣೆಯಲ್ಲಿ. ಆ ಸೋಲಿನ ಸೇಡ್ ತೀರಿಸ್ಕೊಳ್ಳಿಕ್ಕೋಸ್ಕರ ಏನು ಈ ಬಂಡೆಗಳು ಅಂತೇನು ಹೇಳ್ತೀವಿ, ಅವು ಸಾಲಿಡ್ ಆಗಿ ಕೆಲಸ ಮಾಡಿದ್ವು ಅನ್ನುವಂಥದ್ದು. ಆ ದ್ವೇಷ, ಕಿಚ್ಚು ಇತ್ತು. ಮತ್ತೆ ಕೆಲವೊಂದು ಹೇಳಿಕೆಗಳು DK ಶಿವಕುಮಾರ್ದು ಅಬ್ಸರ್ವ್ ಮಾಡಬೇಕು. ಅವ್ರು ಮಾತಾಡೋದು ತುಂಬ ಕಡಿಮೆ. ಈ ಚಾಲೆಂಜ್ ಮಾಡೋದು ಒಂಥರ ಅವರೆಲ್ಲ ತುಂಬ ಪಾಯಿಂಟ್ ಮಾಡಿ ಮಾತಾಡಿರ್ತಾರೆ. ಅವು ಪಕ್ಕ ವರ್ಕೌಟ್ ಮಾಡೇ ಮಾಡ್ತಾರೆ. ಈ ಆತರ ಈ ಜಮೀರ್ ತರ ಬಾಯಿ ತಪ್ಪಲ್ಲ, ಚಪ್ಪಲಕ್ಕೋಸ್ಕರ ವೈಯಕ್ತಿಕ ಟೀಕೆಗಳು ಮಾಡಲ್ಲ. ಏನಾದ್ರೂ ಒಂದು ಟಾರ್ಗೆಟ್ ಅಲ್ಲಿ ಹೊಡಿಬೇಕು ಅಂದ್ರೆ ಪಕ್ಕ ಮಾಡ್ತಾರೆ. ಅವ್ರನ್ನ ಅಷ್ಟಿಲ್ದೆ ಟ್ರಬಲ್ ಶೂಟರ್ ಅಂತ. ಮೇಡಮ್, ಈಗ ಶಿಗ್ಗಾವಿ ವಿಚಾರಕ್ಕೆ ಬರೋದಾದ್ರೆ, ಹೌದು, ಶಿಗ್ಗಾವಿಯಲ್ಲಿ ಫಸ್ಟ್ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾಸಿರ್ ಖಾನ್ ಪಠಾಣ್ ಏನು ವೀಕ್ ಕ್ಯಾಂಡಿಡೇಟ್ ಅನ್ನೋ ತರದಲ್ಲೇ ಇತ್ತು. ಯಾಕಂದ್ರೆ ಮಾಧ್ಯಮಗಳು ಕೂಡ ಬೊಮ್ಮಾಯಿ ಮಗ ಇನ್ನೇನು ಗೆದ್ದೇ ಬಿಟ್ರು ಅನ್ನೋ ತರದಲ್ಲಿ ಚರ್ಚೆ ಆಯ್ತು. ಆದ್ರೂ ಕೂಡ ಈಗ ಇವತ್ತಿನ ರಿಸಲ್ಟ್ ನೋಡಿದಾಗ ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ. ಮತ್ತೆ ಇನ್ನೊಂದು, ನೀವು ಮುಸ್ಲಿಮ್ರು ಮತದಾನ 2 ಕ್ಷೇತ್ರದಲ್ಲಿ, ಚನ್ನಪಟ್ಟಣ ಶಿಗ್ಗಾವಿ 2ರಲ್ಲೂ ಅವ್ರದೇ ಅಂತಿಮ ತೀರ್ಮಾನ, ಮೀನ್ಸ್ ನಿರ್ಣಾಯಕ ಆಗಿತ್ತು. ಮತ್ತೆ ಇದೇ ಮುಸ್ಲಿಮ್ಸ್ ನಮ್ಮ ಚಾನಲ್ಲು ಏನು ಗ್ರೌಂಡ್ ರಿಪೋರ್ಟ್ಗೆ ಹೋದಾಗ ಚನ್ನಪಟ್ಟಣದಲ್ಲಿ ಒಂದಷ್ಟು ಜನ ಅದನ್ನ ಹೇಳ್ಕೊಂಡಿದ್ದು ಉಂಟು. ಕುಮಾರಸ್ವಾಮಿ ಅವರು ನಮ್ಮ ಮತ ಬೇಡ ಅಂತ
ಒದ್ದು ಹೋಗಿದ್ದಾರೆ. ಇವಾಗ ನಮ್ದು ಅವಶ್ಯಕತೆ ಏನಿದೆ ಅವರಿಗೆ? ಅಂದ್ರೆ ಇಲ್ಲಿ ಗೆಲ್ಸಿದವ್ರನ್ನ ಕೂಡ ನಮ್ಗೆ value ರಾಜೀನಾಮೆ ಕೊಟ್ಟಿಲ್ಲ. ಕೊಟ್ಟು ರಾಜೀನಾಮೆ ಬಿಸಾಕಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತೀವಿ ಅಂದ್ರೆ ಹೋದ್ರು. ಲೋಕಸಭೆಗೆ ಹೋಗ್ತೀನಿ ಅಂದಾಗ ಅಲ್ಲಿ ಜನರು ಕಾರ್ಯಕರ್ತರನ್ನು ಲೆಕ್ಕಿಸ್ಲಿಲ್ಲ. ಮತ್ ನಮ್ಮ ಅವಶ್ಯಕತೆ ಇಲ್ಲ, ಪಕ್ಕ ನಾವು ನಿಖಿಲ್ ಕುಮಾರಸ್ವಾಮಿ ಸೋಲ್ಸ್ತೀವಿ ಅಂತ ಎಷ್ಟೋ ಜನ ಕಾರ್ಯಕರ್ತರು ಓಪನ್ ಆಗಿ ಮಾತಾಡ್ತಾರೆ. ಯೋಗೇಶ್ವರ್ ಅವರು ಆ ಕ್ಷೇತ್ರನ ಬಿಟ್ಕೊಟ್ಟಿಲ್ಲ ಯಾವತ್ತು. ಹೌದು, ಕುಮಾರಸ್ವಾಮಿ ಅವರಿಗೆ ಇರೋಂತರ ಆಪ್ಷನ್ ಚನ್ನಪಟ್ಟಣ ಯಾವಾಗ್ಲೂ ಕುಮಾರಸ್ವಾಮಿ ಅದೇ ಮಾಡ್ಕೊಂಡಿದ್ದು ತಪ್ಪು. ಇವತ್ತೇನು ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೆ ಪಕ್ಷ ಅಷ್ಟು ವೀಕ್ ಆಗ್ಲಿಕ್ಕೆ ಕಾರಣ ಅವರು ಆಪ್ಷನ್ ಮಾಡ್ಕೊಳ್ತಾ ಹೋದ್ರು. ನಾನು ಎಲ್ಲೋದ್ರು ಏನ್ ಮಾಡಿದ್ರು ನನ್ಗೆ ಇದು ಹಿಂಗೆ ಉಳಿಯತ್ತೆ. ಹಳೆ ಮೈಸೂರು ಭಾಗ ಅವ್ರ ಕೈ ಬಿಟ್ಟು ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ. ಮತ್ತೆ ಅವರಿಗೆ ಈಗ JDS ನವರಿಗೆ ತಾವು ಏನ್ ಮಾಡ್ಲಿಕ್ಕೆ ಹೊರಟಿದೀವಿ ಅನ್ನೋದ್ರ ಬಗ್ಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ. ಗೊಂದಲದಲ್ಲಿದ್ದಾರೆ ಅವರು. ತುಂಬಾ ಈಗ ಏನು ನಮ್ಮ ಪಕ್ಷ ಉಳಿಸ್ಕೊಳ್ಳೋದಾದ್ರೆ ಏನ್ ಮಾಡ್ಬೇಕು? ಈಗ ದೇವೇಗೌಡರಿಗೆ ವಯಸ್ಸಾಗೋಯ್ತು, ಅವರ ಸಲಹೆಗಳನ್ನ ತಗೊಳಕ್ಕೂ ಇವ್ರು ರೆಡಿ ಇಲ್ಲ. ಕುಮಾರಸ್ವಾಮಿಗೆ ನಾನು ಸ್ವತಂತ್ರವಾಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಆ ತರದ ಗೊಂದಲದಲ್ಲಿದ್ದಾರೆ. ಹಂಗಾಗಿ ಒಂದ್ಸರಿ ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ, ಇನ್ನೊಂದ್ಸರಿ BJP ಜೊತೆಗೆ ಹೋಗ್ತಾರೆ. ಈ BJP ಜೊತೆಗೆ ಹೋಗಿರೋದ್ರಿಂದ ಏನಾಗಿದೆ ಅಂದ್ರೆ ಈಗ ಕೋಮುವಾದಿ ಪಕ್ಷ ಅಂತ ಹೇಳಿ ಇವಾಗ ಹೇಳ್ತಿದ್ದೀನಿ ಕೇಳಿ. ಇವಾಗ ಈ ಮೈತ್ರಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ಹೋಗ್ತಿದೀವಿ ಅಂತ ಬಿಂಬಿಸ್ತಿದಾರಲ್ಲ, ವಿಧಾನಸಭಾ ಚುನಾವಣೆ ಬರ್ಲಿ. ಹೌದು, ವಿಧಾನಸಭಾ ಚುನಾವಣೆಗಿಂತ ಮೊದಲು ಈಗ ಸ್ಥಳೀಯ ಆಡಳಿತ ಚುನಾವಣೆ ಬಂದ್ರೆ ಅದು ಬಂದ್ರೆ ಜೋರ್ ಕಿತ್ತಾಟ ಶುರು ಆಗುತ್ತೆ. ಯಾಕಂದ್ರೆ ಈಗ ಈ ಉಪಚುನಾವಣೆಯಲ್ಲಿ ಯಾರ್ಯಾರಿಗೆ ಸೀಟ್ ಯಾರ್ಯಾರು ಗೆದ್ದಿದ್ರು ಆ ಸೀಟ್ಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನೋದು ಒಂದು ರೀತಿಯಾಗಿ ಚರ್ಚೆ ಆಯ್ತು, ಆ ತರ ನಡೆದೋಯ್ತು. ಆದ್ರೆ ಸ್ಥಳೀಯ ಚುನಾವಣೆಗಳು ಬಂದಾಗ, ಸ್ಥಳೀಯ ಆಡಳಿತದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದಾಗ ನನಗೆ ಟಿಕೆಟ್ ಬೇಕು ಅಂತೇಳಿ ಕಾರ್ಯಕರ್ತರ ನಡುವೆ ಕಿತ್ತಾಟ ಶುರುವಾಗುತ್ತೆ. ಅದನ್ನ ಇವ್ರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿಯಾಗಿ ನೋಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಭಾಳ ಇದೆ. ಯಾಕಂದರೆ ಇದು ದೊಡ್ಡ ಮಟ್ಟದಲ್ಲಿ ಅಂದರೆ ಹೈಕಮಾಂಡ್ ಲೆವೆಲಲ್ಲಿ ಅವೆಲ್ಲವೂ ಕೂಡ ಚರ್ಚೆ ಆರಾಮಾಗಿ ಆಗೋಗುತ್ತೆ. ಕಾರ್ಯಕರ್ತರ ನಡುವೆ ಹೊಂದಾಣಿಕೆ ಆಗಬೇಕಲ್ಲ ಮೇಡಮ್, ಅದು ಭಾಳ ಕಷ್ಟ ಇದೆ. ಈಗ ಶಿಗ್ಗಾಂವಲ್ಲಿ ಯಾಕೆ ಬೊಮ್ಮಾಯಿ ಮಗನಿಗೆ ಸೋಲಾಗಿರ್ಬೋದು ಅಂತ? ಮೊದಲು ರಾಜಕೀಯ ಅನುಭವ ಕಡಿಮೆ, ಮತ್ತೆ ಅವ್ರ ಅಸಂಪ್ಷನ್ ಏನಿತ್ತು, ನನ್ನ ಗೆಲ್ಸಿದ್ದಾರೆ, ನನ್ನ ಮಗನ್ನು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ. ಮತ್ತೆ ಇನ್ನೊಂದು ನಾನು ಕೇಳಿದ್, ಕಾರ್ಯಕರ್ತರಿಗೆ ಅವಕಾಶನೇ ಸಿಕ್ತಿಲ್ಲ ಇಲ್ಲಿ. ಕಾರ್ಯಕರ್ತರಾಗೆ ಇರಬೇಕು, ಅವ್ರ ಮುಂದಕ್ಕೆ ಅವ್ರಿಗೆ ಅವಕಾಶನೇ ಸಿಕ್ತಿಲ್ಲ. ಬಂಡಾಯ ಎದ್ದಿದ್ರು ಮೇಡಮ್, ಹೋರಾಟ ಒಂದು. ಮತ್ತೆ ಖುದ್ದು ಭರತ್ ಹೇಳ್ತಾರೆ ನನಗ್ ಬೇಡ ಅಂತ, ಆದ್ರೂ ಫೋರ್ಸ್ಫುಲ್ಲಿ ಪಕ್ಷ ಅವ್ರನ್ನೇ ನಿಲ್ಸುತ್ತೆ. ಅದು ಇಲ್ಲೊಂದು ಮೈನಸ್ ಪಾಯಿಂಟೇನೆ. ಬರೇ ಏನು ಸರ್ಕಾರ ಇದೆ ಎದ್ರಿಂದನೇ ಗೆದ್ವಿ ಅಂತ ಅಲ್ಲ, ಇವರ ಮೈನಸ್ ಪಾಯಿಂಟ್ಗಳು ತುಂಬಾ ಇದಾವೆ ಆಯ್ಕೆ ವಿಚಾರದಲ್ಲಿ. ಮತ್ತೆ ಏನು ಬೊಮ್ಮಾಯಿಗೆ ನಾನು ಗೆದ್ದಿದ್ದೀನಿ, ನನ್ಗಾಗಿದೆ, ನನ್ನ ಮಗಂಗೂ ಗೆಲ್ಲಿಸ್ತೆ. ಇಬ್ರು ವಿಚಾರದಲ್ಲೂ ಅವ್ರ ಅಸಂಪ್ಷನ್ ರಾಂಗ್ ಇತ್ತು. ಈಗ ಸಂಡೂರ್ಗೆ ಹೋದ್ರೆ ನಾವು ಸಂಡೂರಲ್ಲಿ ಲಾಸ್ಟ್ ಮೂಮೆಂಟಿಗೆ ಗಾಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗ್ತಾರೆ, ಶ್ರೀರಾಮುಲು ಇರ್ತಾರೆ. ಅವರು ಆ ಬಳ್ಳಾರಿ ಒಂದು ಏನು ವ್ಯಾಪ್ತಿ ಇದೆ, ಆ ವ್ಯಾಪ್ತಿಯಲ್ಲಿ ಅವ್ರನ್ನ ಜೋಡೆತ್ತುಗಳು ಅಂತಲೇ ಕರಿತೀವಿ ನಾವು. ಸಾಕಷ್ಟು ಪವರ್ ಇರುವಂಥದ್ದು, ಸಾಕಷ್ಟು ಶಕ್ತಿ ಸಾಮರ್ಥ್ಯ ಎಲ್ಲ ಇರುವಂಥದ್ದು. ಅವರಿಬ್ಬರು ಕೂಡ ಕ್ಯಾನ್ವಾಸ್ ನಡೆಸಿದ್ರು ಕೂಡ ಅಲ್ಲಿ BJP ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹರ್ಷ, ನಾನೊಂದು ವಿಚಾರ ಹೇಳ, ಟಗರು ನಮ್ಮ ಸಿದ್ದರಾಮಯ್ಯ ಅವ್ರ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲಿ ಜನಾರ್ದನ್ ರೆಡ್ಡಿ ಅಲ್ಲ, ಕಾಂಗ್ರೆಸ್ನ ಭದ್ರಕೋಟೆ ಮೇಡಮ್ ಅದು ಒಂದು. ಮತ್ತೆ ಅವತ್ತಿಂದ ಈ ರೆಡ್ಡಿ ಅವರ ಏನಿದೆಲ್ಲ ಇವ್ರ ರಾಜಕೀಯ ಭವಿಷ್ಯನ ತಳ್ಳದ್ರಲ್ಲ, ಅವತ್ತಿಂದ ಸಿದ್ದರಾಮಯ್ಯ ಅವರು ಅಲ್ಲಿ ಹೋದ್ರು ಅಂದ್ರೆ ಮುಗೀತು ಕ್ಷೇತ್ರ. ಅಲ್ಲಿ ಏನು ಇವ್ರು ಯಾರ್ದು ಬಾಲ ಬಿಚ್ಚಂಗೂ ಇಲ್ಲ, ಇವ್ರು ಯಾರ ಆಟಗಳು ನಡೆಯೋದು ಇಲ್ಲ. ನೋಡಿ, ಬೇಕಾದ್ರೆ ಕ್ಯಾಂಪೇನ್ ನಡೆಯುವಂಥ ಟೈಮಲ್ಲಿ ಇವರೆಲ್ಲ ಕ್ಯಾಂಪೇನ್ ಮಾಡ್ತಿರೋ ಟೈಮಲ್ಲಿ ಇಲ್ಲ ಪಕ್ಕ BJP ಇದೆ ಅನ್ನೋ ಒಂದು ಥಾಟ್ ಇವನ್ ಮಾಧ್ಯಮಗಳಲ್ಲೂ ಬಂದಿತ್ತು. ಆದ್ರೆ ಒಂದ್ಸಾರಿ ಯಾವಾಗ ಸಿದ್ದರಾಮಯ್ಯ ಅವರು ಕ್ಯಾಂಪೇನ್ ಶುರು ಮಾಡಿದ್ರು, ಎಲ್ಲ ಕಂಪ್ಲೀಟ್ ಉಲ್ಟಾ ಆಗೋಯ್ತು. ಇನ್ನೊಂದೇನು ಲೆಕ್ಕಾಚಾರ ಮೇಡಮ್, ಒಂದು ಈ ಉಪಚುನಾವಣೆಗಳಲ್ಲಿ ಯಾವಾಗಲೂ ಕೂಡ ಆಡಳಿತ ಪಕ್ಷದ ಪರವಾಗಿ ಬರುವಂಥದ್ದು ರಿಸಲ್ಟು ಒಂದು. ಇನ್ನೊಂದು ಕಡೆ ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಗೆಲುವಿಗೆ, ಕಾಂಗ್ರೆಸ್ ಏನು ಕ್ಲೀನ್ ಶೀಟ್ ಮಾಡಿದೆಯಲ್ಲ, ಇದಕ್ಕೆ ಮೇನ್ ರೀಸನ್ ಆಗಿದೆ ಅನ್ನುವಂಥದ್ದು. ಖಂಡಿತ ಅದಕ್ಕೆ ವರ್ಕೌಟ್ ಮಾಡಿದೆ. ಯಾವ ರೀತಿ ಅಂದರೆ, ಚನ್ನಪಟ್ಟಣದಲ್ಲಿ ಮಹಿಳೆಯರದೇ ಮೇಲ್ಗೈ. ನೀವೆಲ್ಲ ಎಷ್ಟೇ ಕನ್ವಿನ್ಸ್ ಮಾಡಿ, ಎಷ್ಟೇ ಇವ್ರು ಹೇಳಿ ಹಂಗೆ ಮಾಡ್ತೀನಿ, ನಾನು ಅಷ್ಟು ಕೋಟಿ ತರ್ತೀನಿ, ಇಷ್ಟು ಅದೆಲ್ಲ ಕೇಳ, ತಿಂಗಳ ನಮಗೆ ನೋಡಪ್ಪ ನಂಗೆ ಕರೆಂಟ್ ಬಿಲ್ ಫ್ರೀ ಇದೆ ಆಯ್ತಾ, ತಿಂಗಳ 2000 ದುಡ್ಡು ಬರ್ತದೆ, ನಾನು ಎಲ್ಲೋದ್ರೂ ಫ್ರೀಯಾಗಿ ಓಡಾಡ್ತೀನಿ, ಅದನ್ನೇ ಯೋಚನೆ ಮಾಡ್ತಾರೆ ಅವತ್ತು ಹೆಣ್ಮಕ್ಳು. ಬೇರೆ ಎಲ್ಲ ಇವ್ರು ಹೇಳಿದ್ದೆಲ್ಲ ಅವ್ರ ಮೈಂಡ್ ಸೆಟ್ಗೂ ಹೋಗಿರೋ. 2000 ರೂಪಾಯಿ ಬಿಡ್ಲಿಕ್ಕೆ ರೆಡಿ ಇಲ್ಲ ಗ್ರಾಮೀಣ ಭಾಗದ ಮಹಿಳೆಯರು. ಹೌದು, 2000 ರೂಪಾಯಿ. ಇನ್ನೊಂದು 2000 ರೂಪಾಯಿ ಅನ್ನೋದು ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಗ್ರಾಮ ಮಟ್ಟದಲ್ಲಿ ತಗೊಂಡಾಗ ಹೆಣ್ಮಕ್ಳಿಗೆ, ಇವನ್ ಕೂಲಿಗೆ ಮಾಡೋ ಹೆಣ್ಮಕ್ಳಿಗೂ ಅಷ್ಟೇ, ಗಾರ್ಮೆಂಟ್ಸ್ ಹೆಣ್ಮಕ್ಳು, ನೀವು ನಂಬ್ತಿರೋ ಇಲ್ವೋ, ಅವ್ರು ಹೇಳೋದು ಖುಷಿ. ಮೇಡಮ್, ನಾನು ಇದನ್ನಿಟ್ಟು ಇದನ್ನ ತಗೊಂಡೆ, ಆ ಫ್ರಿಡ್ಜ್ ತಗೊಂಡೆ, ಈ ಮಿಷಿನ್ ತಗೊಂಡೆ, ಅವ್ರ ಖುಷಿಗೆ ನಾವೇ ಸುದ್ದಿಗಳನ್ನ ಮಾಡ್ತಾ ಇದೀವಿ.
ಹಂಗಿರುವಾಗ ಆ 2,000 ರೂಪಾಯಿ ಇರ್ಬೋದು ಅಥವಾ ಈ ಶಕ್ತಿ ಯೋಜನೆ ಇರ್ಬೋದು, ಇವೆಲ್ಲವೂ ಕೂಡ ಜನರಿಗೆ ಹೆಲ್ಪ್ ಆಗ್ತಿದೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಹಿಂಗಾಗಿ ಅದು ಕೂಡ ಈ ಚುನಾವಣೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದೆ ಅನ್ನುವಂಥದ್ದು. ಇನ್ನೊಂದೇನು ಅಂದರೆ ಮೇಡಮ್, ಈಗ BJPಯಲ್ಲಿ ಏನು ಒಳ ರಾಜಕೀಯ ಶುರುವಾಗಿದೆ, ಬಣ ರಾಜಕೀಯ ಶುರುವಾಗಿದೆ. ಈ ವಿಜಯೇಂದ್ರ ನಾಯಕತ್ವನ ಯಾರು ಒಪ್ತಾ ಇಲ್ಲ, ಹಿರಿಯ ನಾಯಕರು ಒಪ್ಕೋತಾ ಇಲ್ಲ. ಅದರಲ್ಲೂ ಅಷ್ಟೇ. ಇವಾಗ ತಗೊಳ್ಳಿ, ಆ ವಿಚಾರನೂ ತಗೊಳ್ಳಿ. ಯಡಿಯೂರಪ್ಪ ನಮ್ಮ ನಾಯಕ ಅಂತ ಒಪ್ಕೊಂಡ್ರು ಅಂತ ವಿಜೇಂದ್ರನ್ ಒಪ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಅಲ್ಲಿ ಯಾರಿಗೂ ಇಲ್ಲ. ಅಲ್ಲ, ಸಾಕಷ್ಟು ಹಿರಿಯರು ಇರ್ತಾರೆ, ಸಾಕಷ್ಟು ಅನುಭವ ಇದ್ದವರು ಇರ್ತಾರೆ. ಅವ್ರ ಮುಂದೆ ಕೈ ಕೊಟ್ಕೊಂಡು ನಿಲ್ಲು ಅಂತಂದ್ರೆ ಯಾರು ಒಪ್ಕೋತಾರೆ ಮೇಡಮ್? ಈಗ ಯತ್ನಾಳ್ ಅಂತವ್ರು ಕೇಂದ್ರ ಸಚಿವರಾಗಿದ್ದಂತ, ಯಾವಾಗ ವಾಜಪೇಯಿ ಅವ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದಂತ. ಇವಾಗ ಅವ್ರ ಮುಂದೆ ಇವ್ರೊಂಥರ ಏನ್ ಹೇಳ್ತಾರೆ, ಅವರು ಆ ಈಗೋ ಹರ್ಟ್ ಏನಾಗಿದೆಯಲ್ಲ, ಅದೇ ಕಾರಣದಿಂದಾಗಿ ಈಗ ಅವ್ರು ಕೇಳ್ತಿರೋದ್ರಲ್ಲೂ ತಪ್ಪಿಲ್ಲ. ಇವನ್ ಅವ್ರು ಕೇಳ್ತಿರೋದ್ರಲ್ಲಿ ಯತ್ನಾಳ್ ಹೇಳ್ತಿರೋ ವಿಚಾರದಲ್ಲಿ ತಪ್ಪೇ ಇಲ್ಲ. ವಿಜೇಂದ್ರನ ನಮ್ಮ ರಾಜ್ಯದ BJP ನಾಯಕನಾಗಿ ಒಪ್ಕೊಳ್ಳೋದು, ಯಡಿಯೂರಪ್ಪ ಅವ್ರು ಕಷ್ಟ ಬಿದ್ದಿದ್ದಾರೆ, ಅದನ್ನೆಲ್ಲರೂ ಒಪ್ತಾರೆ. ಅವ್ರಿಗೆ ಅನುಭವ ಬೇಕು, ಇನ್ನ ಎಕ್ಸ್ಪೀರಿಯನ್ಸ್ ಆಗಬೇಕು ಇದರಲ್ಲಿ. ಮತ್ತು ಇನ್ನೊಂದು, ಈ ಅವ್ರನ್ನ ಯಾವಾಗ ಜಿಲ್ಲೆಯ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ರು ಅವಾಗ್ಲಿಂದ BJP ಒಳ ಬಣ ಉಟ್ಕೊಳ್ತಾನೆ ಇದೆ, ಒಂದಕ್ಕೊಂದು ಸಾಕಷ್ಟು ಸಮಸ್ಯೆನೂ ಕೊಡ್ತಾ ಇದೆ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತು ಏನು ಉಪಚುನಾವಣೆಯ ಫಲಿತಾಂಶದ ಕುರಿತ ಮಾಹಿತಿಯಾಗಿತ್ತು. ಯಾಕಂದರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರ ಗೆಲುವಿಗೆ ಏನು ಕಾರಣ ಆಯಿತು, ಯಾರು ಸೋಲೋದಕ್ಕೆ ಏನು ಅಂಶಗಳು ಪ್ರಮುಖ ಕಾರಣ ಆಯಿತು, ಇದೆಲ್ಲವನ್ನು ಕೂಡ ನಿಮಗೆ ವಿವರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾವಾಗಲೂ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ. ಇನ್ನೊಂದು ಸಾರಿ ಎಂಡಿಂಗ್ ತಗೊಳ್ಳಿ. ಯಾವಾಗಲೂ ಓಕೆ. ಹಾಂ ಓಕೆ. ಇದು ನಿಮ್ಮ ಧ್ವನಿ ಹೇಳುವಾಗ ಎಸ್ ವೀಕ್ಷಕರೇ, ನೋಡ್ತಾ ಇರಿ ಪ್ರಜಾಶಕ್ತಿ TV. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಈ ಒಂದು ಉಪಚುನಾವಣೆಯ ಫಲಿತಾಂಶದಲ್ಲಿ ಯಾವ್ಯಾವ ಅಭ್ಯರ್ಥಿಯ ಗೆಲುವಿಗೆ ಏನೇನು ಅಂಶಗಳು ಕಾರಣವಾದವು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಭರತ್ ಬೊಮ್ಮಾಯಿ ಇರ್ಬೋದು, ಇವರೆಲ್ಲ ಸೋಲಿಗೆ ಏನು ಕಾರಣವಾಯಿತು, ಇದೆಲ್ಲವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ. ಮೇಡಮ್ ಇಲ್ಲ, ನೀವು ಹೇಳಿ ಸರ್. ಓಕೆ, ಬಂತಾ? ಅವಾಗಲೇ ನೀವು ಮರ್ತು ಬಿಟ್ರಲ್ಲ, ಇದು ನಿಮ್ಮ ಧ್ವನಿ, ಅದಕ್ಕೆ ನಾನು ತಾಂಡಿತ್ತು. ಓಕೆ.